ಹಾಯ್ ಫ್ರೆಂಡ್ಸ್, ಇವತ್ತು ರೀ ನಾನು ನಮ್ಮ ಉತ್ತರ ಕರ್ನಾಟಕದ ಜೋಳದ ಅಂಬ್ಲಿ ಮಾಡಾಕತ್ತೇನೆ ರೀ. ಹಾಗೂ ಇದು ನಮ್ಮ ಉತ್ತರ ಕರ್ನಾಟಕದ ಹೊರಗೆ ಅಂದರು ಅಮೃತ ಇದು. ಹಾಗೆ ಈ ಬೇಸಿಗೆ ಕಾಲದಾಗ ನಾವು ಜೋಳದ ಅಂಬ್ಲಿ ಮಾಡ್ಕೊಂಡು ತಿನ್ನಿರಿ. ಹೊಟ್ಟೆನೂ ತಂಪಿರುತ್ತೆ, ದೇಹನೂ ತಂಪಿರುತ್ತೆ. ಹಾಗೆ ಡಯಟ್ ಮಾಡೋರಂತ ಇದನ್ನೊಂದೊಂದು ಗ್ಲಾಸ್ ಕುಡಿದ್ಬಿಟ್ರೆ ಸಾಕು, ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಇದನ್ನು ಜೋಳದ ಅಂಬ್ಲಿ ಮಾಡೋದೇನು ಕಷ್ಟ ಅಲ್ಲ. ನಾನು 1 ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡೇನಿ. ಜೋಳದ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಂಡೇನಿ. ಇದಕ್ಕೆ ನಾನು ಮಜ್ಜಿಗೆ ಹಾಕ್ಕೊಂಡೇನಿ ರೀ, ಒಂದು ಅರ್ಧ ಕಪ್ಪಷ್ಟು. ಬೇಕಾದರೆ ನೀವು ಮೊಸರನ್ನು ಹಾಕ್ಕೊಬೋದು. ನಾನು ಮಜ್ಜಿಗೆ ಮಾಡ್ಕೊಂಡೇನಿ. ಮೊಸರು ಹಾಕಿ ಅರ್ಧ ಕಪ್ಪಷ್ಟು ಮಜ್ಜಿಗೆ ಹಾಕ್ಕೊಂಡೇನಿ. ಈಗ ಇದಕ್ಕೆ ನಾನು 2 ಗ್ಲಾಸಷ್ಟು ನೀರು ಹಾಕ್ಕೋತೇನೆ ರೀ. ಜೋಳದ ಅಂಬ್ಲಿ ಅಂದರೆ ಸ್ವಲ್ಪ ಹುಳಿ ಇದ್ರೆ ರುಚಿ ಇರುತ್ತೆ, ಹಾಗಾಗಿ ನಾನು ಮಜ್ಜಿಗೆ ಹಾಕ್ಕೊಂಡೇನಿ ರೀ. 2 ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗಬಾರ್ದು, ಗಂಟು ಇರಬಾರ್ದು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನೀವು ಹಿಟ್ಟನ್ನು ನೆನೆಸಿಡ್ತೀರಲ್ಲ ಮೊಸರೊಳಗೆ ಹಾಗೆ ನೀರೊಳಗೆ, ರಾತ್ರಿ ನೆನೆಯಿಟ್ಟು ಬೆಳಗ್ಗೆ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಅಥವಾ ನೀವು ಬೆಳಗ್ಗೆ ನೆನೆಯಿಟ್ಟು ಮಧ್ಯಾಹ್ನ ಮಾಡಿಕೊಂಡ್ರು ಚಲೋ ಇರುತ್ತೆ. ಅಟ್ಲೀಸ್ಟ್ ಅದು ಒಂದು 5 ತಾಸು ಆದರೂ ನೆನೆದ್ರು ಇನ್ನೂ ರುಚಿ ಇರುತ್ತೆ. ಇಲ್ಲಾಂದರೆ ನಮಗೆ ಟೈಮ್ ಇಲ್ಲ, ಆವಾಗಲೇ ಮಾಡ್ಕೊಂಡು ಕುಡಿಬೇಕು ಅನ್ನೋರು ಸಹಿತ ಹೀಗೆ ಮಾಡಿಕೊಂಡು ಆವಾಗಲೇ ನೀವು ಕುದಿಸ್ಕೊಂಡಾದರೂ ಕುಡಿಬೋದು. ಈಗ ನಾನು ಇದನ್ನು ಒಂದು 5 ತಾಸೆಲ್ಲ ನೆನೆ ಇಡ್ತಿದ್ದೀನಿ. ಹಾಗಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ಹುಳಿಯಾಗಿ. ಈಗ ನೋಡಿರಿ, ಗ್ಯಾಸ್ ಆನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋತೇನೆ ರೀ. ಹಾಗೆ ನೀವು ಆಡಿಸ್ತಿರ್ತೀರಲ್ಲ, ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಗಂಟಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸರಿಯಾಗಿ ಕುದ್ದಿಲ್ಲ ಅದು. ಈಗ ಅದು ನಾನು ಕುದಿ ಬಂದೈತಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾನು 1 ಸ್ಪೂನಷ್ಟು ಜೀರಿಗೆನ ಕುಟ್ಟುಣಿಗೆ ಒಳಗೆ ಹಾಕ್ಕೊಂಡು ಅದನ್ನು ಲೈಟಾಗಿ ಕುಟ್ಕೊಳ್ಳಿ. ಪೂರ್ತಿ ಸಣ್ಣ ಆಗಬಾರ್ದು, ಲೈಟಾಗಿ ಅದನ್ನು ಸಣ್ಣ ಮಾಡ್ಕೊಳ್ಳಿ. ಲೈಟಾಗಿ ಸಣ್ಣ ಮಾಡ್ಕೊಂಡಿರ್ತೀರಲ್ಲ, ಆ ಗಂಜಿ ಒಳಗೆ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿರಿ, ಆಲ್ಮೋಸ್ಟ್ ಎಲ್ಲ ಜೋಳದ ಹಿಟ್ಟೆಲ್ಲ ಕುದ್ದೈತಿ, ಗಂಜಿ ಆಗೈತಿ. ಈಗ ಅದು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿದೆ, ಹಾಗಾಗಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡೇನಿ ರೀ. ಬೇಕಾದರೆ ನೀವು ಗಟ್ಟಿ ಬೇಕಂದರೆ ನಡೆಯುತ್ತೆ, ಸ್ವಲ್ಪ ನಮಗೆ ನೀರು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕುದಿಸ್ಕೊಂಡ್ರು ನಡೆಯುತ್ತೆ. ಈಗ ನೋಡಿರಿ, ಚೆನ್ನಾಗಿ ಕುದ್ದೈತಿ ಜೋಳದ ಹಿಟ್ಟು. ಇದು ಸ್ವಲ್ಪ ಆರಬೇಕು. ಪೂರ್ತಿಯಾಗಿ ಆರಿದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಉಳ್ಳಾಗಡ್ಡಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೋತೇನೆ. ಹಾಗೆ ಹಸಿಮೆಣಸಿನ್ಕಾಯಿ 1 ಹಾಕ್ಕೊಂಡೇನಿ ರೀ. ಬೇಕಾದರೆ ನೀವು ಕೊತ್ತಂಬರಿ ಹಾಕ್ಕೊಳ್ಳಿ. ವೆಜಿಟೇಬಲ್ಸ್ ಗಜರಿ ಸೌತೆಕಾಯಿ ಹಾಕ್ಕೊಂಡ್ರು ಇನ್ನೂ ರುಚಿ ಬರುತ್ತೆ. ನಾನು ಇಷ್ಟೇ ಸಾಕು ಅಂತ ಹಾಕ್ಕೊಂಡೀನಿ. ಇದನ್ನು ನೀವು ನಿಮ್ಮ ಮನೇಲಿ ಡೈಲಿ ಮಾಡ್ಕೊಂಡು ಕುಡಿದ್ರಂತೂ ಹೊಟ್ಟೆನೂ ತಂಪಿರುತ್ತೆ, ದೇಹಕ್ಕೂ ತಂಪಿರುತ್ತೆ. ಹಾಗೆ ಈ ಬೇಸಿಗೆ ಕಾಲಕ್ಕಂತೂ ಇದಂತೂ ತುಂಬಾ ಒಳ್ಳೆಯದು ರೆಸಿಪಿ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ಹಾಗೆ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮನೆಯಲ್ಲಿ ಮಕ್ಕಳು ರೊಟ್ಟಿ ತಿನ್ನಲ್ಲ, ನನಗೆ ರೊಟ್ಟಿ ಇಷ್ಟ ಇಲ್ಲ ಅಂತ ಹಠ ಮಾಡಿದರೆ ಈ ಥರ ನೀವು ಜೋಳದ ಗಂಜಿ ಮಾಡಿಕೊಳ್ಳಿ, ಇಷ್ಟಪಟ್ಟು ಕುಡಿತಾರೆ. ಈಗ ನೀವು ಜೋಳದ ಅಂಬ್ಲಿ ಮಾಡ್ಕೊಂಡಿರಲ್ಲ, ಇದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಕುಡೀರಿ, ತುಂಬಾ ರುಚಿ ಇರುತ್ತೆ. ನಾನು ಮೊಸರು ಹಾಕ್ಕೊಂಡು ಕುಡಿಯಾಕತ್ತೀನಿ, ನೀವು ಹಾಕ್ಕೊಂಡು ಹಾಕಿ ಕುಡೀರಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈಗ ಬಾಯ್ ಫ್ರೆಂಡ್ಸ್.